ಎಸ್ಐಟಿ ಟೀಮ್ನಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಒಂದರ ಹಿಂದೆ ಒಂದು ಆರೋಪಗಳು ಕೇಳಿಬರ್ತಾ ಇದೆ. ಮೊನ್ನೆ ಮಂಜುನಾಥ್ ಗೌಡ ಅನ್ನುವಂತ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈಗ ಮತ್ತೊಬ್ಬ ಅಧಿಕಾರಿಯ ವಿರುದ್ಧ ಆರೋಪ ಕೇಳಿಬಂದಿದೆ. ಮೈಸೂರು ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸ್ನ ವಕೀಲ ಈ ಆರೋಪವನ್ನು ಮಾಡಿದ್ದಾರೆ. ಜಿತೇಂದ್ರ ಕುಮಾರ್ ವಿರುದ್ಧ, ಅಧಿಕಾರಿ ಜಿತೇಂದ್ರ ಕುಮಾರ್ ವಿರುದ್ಧ ಪಾಂಡು ಪೂಜಾರಿ ಅನ್ನುವಂಥ ವಕೀಲರು ಆರೋಪ ಮಾಡಿದ್ದಾರೆ. ಈ ಅಧಿಕಾರಿ ಬದುಕಿರುವಂತ ಮಹಿಳೆಯನ್ನ ಸತ್ತಿದ್ದಾಳೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದಂತ ಅಧಿಕಾರಿ ಈಗ ಎಸ್ಐಟಿ ತಂಡದಲ್ಲಿ ಜಿತೇಂದ್ರ ಕುಮಾರ್ ಇದ್ದಾರೆ. ಪಾರದರ್ಶಕ ತನಿಖೆ ಹೇಗೆ ನಡೆಯೋದಕ್ಕೆ ಸಾಧ್ಯ? ಇವರನ್ನ ಎಸ್ಐಟಿ ಟೀಮ್ನಿಂದ ಕೈಬಿಡಿ ಅಂತ ಜಿತೇಂದ್ರ ಅವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಅಧಿಕಾರಿಯ ಹಿನ್ನೆಲೆ ಸರಿಯಿಲ್ಲ. ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸ್ನಲ್ಲಿ ಕೇಸನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಆಗಿತ್ತು. ಅದರಲ್ಲಿ ಇವರೇ ಐಒ ಆಗಿದ್ದು. ಸೊ ಈ ಕೇಸಲ್ಲಿ ಅವರು ಇದ್ದಾರೆ ಎಸ್ಐಟಿಯಲ್ಲಿ, ಅವ್ರನ್ನ ಕೈಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ ಪ್ರಕರಣದಲ್ಲಿ ಸಿಕ್ತಂಥ ಏನು ಮೃತ ಮಹಿಳಾ ಒಂದು ದೇಹ ಏನಿತ್ತು, ಮೂಳೆಗಳಿರ್ತಕ್ಕ ಅಸ್ಥಿಪಂಜರ ಏನಿತ್ತು, ಅಸ್ಥಿಪಂಜರ ಸಿಕ್ತ ಸಂದರ್ಭದಲ್ಲಿ ಅಲ್ಲಿ ಮೊದಲ ಹೋಗಿ ಎಂಟ್ರಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಅಂದಿನ ಪ್ರೊಬೇಷನ್ ಅಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ಹೋಗಿ ಅಲ್ಲಿ ಎಂಕ್ವೈರಿ ಮಾಡ್ತಕ್ಕಂಥ ಐಒ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಡದಿದ್ರು ಸಹ ಅಲ್ಲಿ ಯಾರೋ ನಟೇಶ್ ಒಬ್ಬ ರೈತನ ಹತ್ರ ಖಾಲಿ ಪತ್ರಕ್ಕೆ ಸಿಗ್ನೇಚರ್ ಮಾಡಿಸ್ಕೊಂಡು ಅವನಿಂದ ಕಂಪ್ಲೇಂಟನ್ನು ತಗೊಂಡು UDR ಯಾವುದೋ ಅನಾಥ ಅಸ್ಥಿಪಂಜರ ಬಿದ್ದಿರೋ ದೇಹ ಬಿದ್ದಿ ಅಂತೇಳಿ ಮೊದಲ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೇ ಇದೇ ಜಿತೇಂದ್ರ ಕುಮಾರ್. ಇಂಥ ಜಿತೇಂದ್ರ ಕುಮಾರ್ ಅಂತ ವ್ಯಕ್ತಿಯನ್ನು ಸರ್ಕಾರ ಧರ್ಮಸ್ಥಳದ ಏನು ಸತ್ತ ಹೆಣಗಳನ್ನು ಇನ್ವೆಸ್ಟಿಗೇಷನ್ ಟೀಮ್ SIT ಟೀಮ್ ಸ್ಪೆಷಲ್ ಟೀಮ್ ಸ್ಕ್ವಾಡ್ ಮಾಡಿದೆ. ಅದರಲ್ಲಿ ಇವನ್ನ ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಹೇಳ್ತೀನಿ ಈ ಮಾತನ್ನು ಅಂತ ಹೇಳಿದ್ರೆ, ಹಿಂದೆ ಮೈಸೂರಿನ ಜಿಲ್ಲಾ 5ನೇ ಸತ್ರ ನ್ಯಾಯಾಲಯ ತನ್ನ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಜಡ್ಜ್ಮೆಂಟಲ್ಲಿ ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಆದೇಶ ಪುಟದ 2ನೇ ಪ್ಯಾರಾದಲ್ಲಿ ನೀಟಾಗಿ ಹೇಳಿದೆ. ಇಟ್ ಈಸ್ ಡೈರೆಕ್ಟೆಡ್ ಟು ದಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೈಸೂರು ಡಿವಿಷನ್ ಟು ಇನಿಷಿಯೇಟ್ ದಿ ಡಿಪಾರ್ಟ್ಮೆಂಟ್ ಆಕ್ಷನ್ ಅಗೇನ್ಸ್ಟ್ ದಿ CW 52 ಜಿತೇಂದ್ರ ಕುಮಾರ್ ಅಂತ ಹೇಳಿದೆ. ಜಿಲ್ಲಾ ನ್ಯಾಯಾಲಯ ಈತ ತಪ್ಪು ಮಾಡಿದ್ದಾರೆ, ತನಿಖೆಯಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆದೇಶ ಕೊಟ್ಟ ಸಂದರ್ಭದಲ್ಲಿ ಇದೇ ಸರ್ಕಾರ ಇವರನ್ನ ಒಂದಂಥ ನ್ಯಾಷನಲ್ ಇಶ್ಯೂ ಆಗಿರ್ತಕ್ಕಂಥ ತುಂಬ ಕ್ರೂಷಿಯಲ್ ಇಶ್ಯೂ ಧರ್ಮಸ್ಥಳ ವಿಷಯ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಅಥವಾ ತನಿಖೆಯಲ್ಲಿ ಲೋಪಗೊಂಡ ಒಬ್ಬ ನ್ಯಾಯಾಲಯ ತಪ್ಪಿತಸ್ಥ ಅಂತ ಹೇಳಿರೋ ಅಧಿಕಾರಿಯನ್ನು ಈ ತನಿಖಾ ತಂಡದಲ್ಲಿ ಮಾಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಮಾಜಕ್ಕೆ ಕಾಡ್ತಿರೋ ಪ್ರಶ್ನೆ, ಹಾಗೂ ಸಾರ್ವಜನಿಕ ವಲಯದಲ್ಲಿ ಕೂಡ ಇದರ ಪ್ರಶ್ನೆ ಇದ್ದಿದೆ. ಆ ಜಿತೇಂದ್ರ ಕುಮಾರ್ ಹೆಸರು ಬಂದ ತಕ್ಷಣ ಹಲವಾರು ಮಾಧ್ಯಮದಲ್ಲಿ ನನಗೆ ಫೋನ್ ಮಾಡಿದ್ರು, ಹಾಗೂ ಜನಗಳು ಕೂಡ ಫೋನ್ ಮಾಡಿದ್ರು. ನೋಡಿ ಸರ್, ಜಿತೇಂದ್ರ ಕುಮಾರ್ ಐಒ ಆಗಿರ್ತಕ್ಕಂಥವ್ರು ಅವ್ರ ಮೇಲೆ ಕೂಡ ಅವರು ಕೂಡ ಇದರಲ್ಲಿ ಇದ್ದಾರೆ, ಎಷ್ಟು ಮಟ್ಟಿಗೆ ಇವರು ತನಿಖೆಯನ್ನು ಮಾಡ್ತಾರೆ ಅಂತ ಕಂಡು ಬಂದಿದೆ ಅಂತೇಳಿ. ಹಾಗಾಗಿ ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಒಂದು ಜಿಲ್ಲಾ ನ್ಯಾಯಾಲಯ ಈತ ತಪ್ಪಿತಸ್ಥ ಅಂತ ಹೇಳಿರೋ ಒಬ್ಬ ಅಧಿಕಾರಿಯನ್ನು ಇಂಥ ತನಿಖೆಗೆ ಅವ್ರನ್ನ ನೇಮಕ ಮಾಡಿರ್ತಕ್ಕಂಥ ತಪ್ಪು ಅನ್ನೋದನ್ನು ನಾನು ಹೇಳ್ತೀನಿ. ಜೊತೆಗೆ ಇದುವರೆಗೂ ಕೂಡ ಅವನ ಮೇಲೆ ಆತ SP ಜಿತೇಂದ್ರ ಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ಹಾಗೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ SIT ಟೀಮ್ನಲ್ಲಿರುವಂಥ ಅಧಿಕಾರಿಗಳ ವಿರುದ್ಧ ಕೇಳಿಬರ್ತಾ ಇರುವಂಥ ಆರೋಪ ಅಂದರೆ ಧರ್ಮಸ್ಥಳದ ಧರ್ಮಸ್ಥಳ ಕೇಸ್ನ SIT ಅದರಲ್ಲಿ ಮೊನ್ನೆ ಮಂಜುನಾಥ್ ಗೌಡ ಅನ್ನುವಂಥ ಅಧಿಕಾರಿ ವಿರುದ್ಧ, ಅವರು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ, ಅವರ ವಿರುದ್ಧ ಆರೋಪ ಕೇಳಿಬಂದಿತ್ತು. ಬೆದರಿಕೆ ಹಾಕಿದ್ದಾರೆ, ಅಜ್ಞಾತ ದೂರುದಾರನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈಗ ಜಿತೇಂದ್ರ ಕುಮಾರ್ ಇವರು IPS, ಇವರ ವಿರುದ್ಧವೂ ಕೂಡ ಆರೋಪ ಕೇಳಿಬರ್ತಾ ಇದೆ. ಆರೋಪ ಮಾಡ್ತಾ ಇರೋರು ಯಾರು ಅಂತಂದರೆ, ಈ ಮಲ್ಲಿಗೆ ಮರ್ಡರ್ ಮಿಸ್ಟ್ರಿ ಕೇಸು ನಿಮಗೆ ನೆನಪಿರಬಹುದು. ಬದುಕಿದ್ದಂಥ ಮಹಿಳೆಯನ್ನು ಸತ್ತಿದ್ದಾರೆ ಅಂತ ಆ ಕೇಸನ್ನು ಕ್ಲೋಸ್ ಮಾಡಿದರು. ಆ ನಂತರ ಅದು ಪತ್ತೆಯಾಗಿತ್ತು. ಆ ಕೇಸಲ್ಲಿ ಜಿತೇಂದ್ರ ಕುಮಾರ್ ತನಿಖಾ ಲೋಪವನ್ನು ಎಸಗಿದ್ದಾರೆ. ಇದನ್ನು ಕೋರ್ಟ್ ಕೂಡ ಹೇಳಿದೆ. ತನಿಖಾ ಲೋಪ ಎಸಗಿದಂಥ ಅಧಿಕಾರಿ, ಆ ತನಿಖಾ ಲೋಪ ಎಸಗಿದಂಥ ಅಧಿಕಾರಿಯನ್ನು ಈಗ SIT ಟೀಮ್ನಲ್ಲಿ ಹಾಕೊಂಡಿದ್ದಾರೆ. ಇವರಿಂದ ಯಾವ ರೀತಿ ತನಿಖೆ ಆಗೋದಕ್ಕೆ ಸಾಧ್ಯ ಅಂತ ವಕೀಲ ಪಾಂಡು ಪೂಜಾರಿ ಅವರು ಪ್ರಶ್ನೆ ಕೇಳ್ತಾ ಇರೋದನ್ನು ಗಮನಿಸಿದ್ರಿ. ಹಿಂದೆ ಸತ್ತ ಹೆಣವನ್ನು ಬದುಕಿದ್ದಾರೆ ಅಂತ UDR ದಾಖಲು ಮಾಡಿ ಕೇಸನ್ನು ದಾರಿ ತಪ್ಪಿಸಿದವರು, ಅವರ ಮೇಲೆ ನ್ಯಾಯಾಲಯವೇ ಹೇಳಿದೆ ಅವರು ತನಿಖಾ ಲೋಪ ಎಸಗಿದ್ದಾರೆ ಅಂತ ಆದೇಶದಲ್ಲಿ, ತೀರ್ಪಿನಲ್ಲಿ. ಅಂತ ಅಧಿಕಾರಿಯನ್ನು SIT ಎಲ್ಲ ಹಾಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.